ಬ್ರ್ಯಾಂಡ್ ಬೆಂಗಳೂರಿನ ಹೆಸರಿನಲ್ಲಿ ಹಿರಿಯ ವ್ಯಾಪಾರಿಯೊಬ್ಬರಿಗೆ ಅವರ ಜೊತೆಗೆ ಕಿರಿಕ್ ಮಾಡಿಕೊಂಡಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಮಾರ್ಷಲ್ಸ್ ಕಡೆಯಿಂದ ಆಗಿರುವಂತಹ ಕಿರಿಕಿದು. ಬ್ರ್ಯಾಂಡ್ ಬೆಂಗಳೂರಿನ ಹೆಸರಿನಲ್ಲಿ ರಸ್ತೆ ಬದಿ ವ್ಯಾಪಾರಿಗಳಿಗೆ ಕಿರುಕುಳ. ರಸ್ತೆ ಬದಿ ಬ್ಯಾಗ್ ಮಾರ್ತಾ ಇದ್ದಂತಹ ವೃದ್ಧನ ಮೇಲೆ ದಬ್ಬಾಳಿಕೆಯನ್ನು ಮಾಡಿದ್ದಾರೆ ಮಾರ್ಷಲ್ಸ್. ಜಯನಗರ ಶಾಪಿಂಗ್ ಕಾಂಪ್ಲೆಕ್ಸ್ ಬಳಿ ವೃದ್ಧನಿಂದ ವ್ಯಾಪಾರ ಆಗ್ತಾ ಇತ್ತು. ರಸ್ತೆ ಬದಿ ಬ್ಯಾಗ್ ವ್ಯಾಪಾರಕ್ಕೆ ಮಾರ್ಷಲ್ಸ್ಗಳು ಅಡ್ಡಿ ಮಾಡಿದ್ದಾರೆ. ವೃದ್ಧ ಅಂಗಲಾಚಿದ್ರು ಕೂಡ, ಪರಿಪರಿಯಾಗಿ ಮನವಿ ಮಾಡಿಕೊಂಡ್ರು ಕೂಡ ಮಾರ್ಷಲ್ಸ್ಗಳ ಮನಸ್ಸು ಕರಗೋದಿಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ವೈರಲ್ ಆಗಿದೆ. ವ್ಯಾಪಕ ಆಕ್ರೋಶವನ್ನು ನೆಟ್ಟಿಗರು ವ್ಯಕ್ತಪಡಿಸ್ತಾ ಇದ್ದಾರೆ. ಬ್ರ್ಯಾಂಡ್ ಬೆಂಗಳೂರಿನ ಹೆಸರಿನಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನು ತೆರವುಗೊಳಿಸುವಂತಹ ಕೆಲಸ ಆಗಿತ್ತು. ಈ ರೀತಿ ಓಡಾಡಿಕೊಂಡು ತಳ್ಳೋ ಗಾಡಿಯಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅವಕಾಶವನ್ನು ಬಿಬಿಎಂಪಿಯೇ ಕಲ್ಪಿಸಿಕೊಟ್ಟಿತ್ತು. ಆದರೂ ಕೂಡ ಮಾರ್ಷಲ್ಸ್ಗಳು ಈ ರೀತಿಯ ದರ್ಪವನ್ನು, ದೌಲತ್ತನ್ನು ಮೆರೆದಿದ್ಯಾಕೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಯಾಕಾಗಿ ಹಿರಿಯರೊಬ್ಬರ ಜೊತೆಗೆ, ವ್ಯಾಪಾರಿಯೊಬ್ಬರ ಜೊತೆಗೆ ಈ ರೀತಿಯಾಗಿ ವರ್ತಿಸಿಕೊಂಡಿದ್ದು ಯಾಕೆ ಅಂತ ಕೂಡ ಈಗ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ನೆಟ್ಟಿಗರು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರಾಘು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘು, ಓಡಾಡಿಕೊಂಡು ತಳ್ಳೋ ಗಾಡಿಯಲ್ಲಿ ವ್ಯಾಪಾರ ಮಾಡಲಿಕ್ಕೆ ಬಿಬಿಎಂಪಿಯೇ ಅವಕಾಶವನ್ನು ಕೊಟ್ಟಿದೆ. ಹಾಗಿದ್ರೂ ಕೂಡ ಹಿರಿಯ ವ್ಯಾಪಾರಿಯೊಬ್ಬರನ್ನು ತಡೆದಿದ್ದು, ಅವ್ರ ಮೇಲೆ ದರ್ಪವನ್ನು ಮೆರೆದಿದ್ದು ಮಾರ್ಷಲ್ಸ್ಗಳು ಯಾಕೆ ಅನ್ನೋದು ಇಲ್ಲಿರುವಂತಹ ಪ್ರಶ್ನೆ. ರಾಘು, ಪ್ರೇಮ್, ಘಟನೆ ಜಯನಗರದ BDA ಕಾಂಪ್ಲೆಕ್ಸ್ನ ಬಳಿ ಆಗಿರುವಂಥದ್ದು. ಕಳೆದ ಕೆಲ ದಿನಗಳ ಹಿಂದಷ್ಟೇ ಮೊದಲ ಬಾರಿಗೆ ಬಿಬಿಎಂಪಿ ಯಾವಾಗ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಸಮರವನ್ನು ಸಾರ್ತೋ ಅದು ಆರಂಭ ಆಗಿದ್ದೆ ಜಯನಗರದ BDA ಕಾಂಪ್ಲೆಕ್ಸ್ನ ಮುಂಭಾಗದಿಂದ. ಅಲ್ಲಿರುವಂಥ ವ್ಯಾಪಾರಿಗಳು ಫುಟ್ಪಾತ್ ಮೇಲೆ ಕೂತು ವ್ಯಾಪಾರವನ್ನು ಮಾಡಬಾರ್ದು ಅನ್ನುವಂಥ ಕಾರಣಕ್ಕೆ ಒಂದಷ್ಟು ರೂಲ್ಸ್ಗಳನ್ನು ಜಾರಿಗೆ ಮಾಡಲಾಯಿತು. ಅದಾದ ಬಳಿಕ BDA ಕಾಂಪ್ಲೆಕ್ಸ್ನ ಒಳಭಾಗಕ್ಕೂ ಕೂಡ ಹೋಗಿ ವ್ಯಾಪಾರವನ್ನು ಮಾಡುವಂತಿಲ್ಲ ಅನ್ನುವಂಥ ರೂಲ್ಸ್ಗಳನ್ನು ತಂದರು. ಆ ವ್ಯಾಪಾರಿ ಏನಿದ್ದಾರೆ, ವಯಸ್ಸಾದಂಥ ಹಿರಿಯ ವ್ಯಕ್ತಿ ಏನಿದ್ದಾರೆ, ಅವರು ಓಡಾಟವನ್ನು ಮಾಡಿಕೊಂಡು ಮಾರಾಟವನ್ನು ಮಾಡ್ತಾ ಇದ್ರು. ಸಾಮಾನ್ಯವಾಗಿ ಒಂದೇ ಜಾಗದಲ್ಲಿ ನಿಂತು ಮಾರಾಟವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಓಡಾಟವನ್ನು ಮಾಡಬೇಕಾದ್ರೆ BDA ಕಾಂಪ್ಲೆಕ್ಸ್ ಒಳಭಾಗಕ್ಕೂ ಕೂಡ ಹೋಗಬೇಕಾದಂತಹ ಕೆಲವೊಂದಷ್ಟು ಸಂದರ್ಭ ಒದಗಿ ಬರ್ಬೋದು. ಆ ಕಾರಣಕ್ಕಾಗಿ ಅವರು ಒಳಭಾಗಕ್ಕೆ ಹೋದ ತಕ್ಷಣ ಅವರ ಮೇಲೆ ಮಾರ್ಷಲ್ಗಳು, ಅಲ್ಲಿದ್ದಂಥ ಸ್ಥಳೀಯದಲ್ಲಿದ್ದಂಥ ಮಾರ್ಷಲ್ಗಳೇನಿದ್ದಾರೆ ಅವರು ಏಕಾಏಕಿ ಮುಗಿಬೀಳುವಂಥ ಕೆಲಸಗಳನ್ನು ಮಾಡ್ತಾರೆ. ಅವ್ರ ಹತ್ರ ಇದ್ದಂಥ ಬ್ಯಾಗ್ಗಳನ್ನು ಕಿತ್ಕೊಳ್ಳುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಅಲ್ಲಿದ್ದಂಥ ಕೆಲ ಸ್ಥಳೀಯರು ಕೂಡ ಇದನ್ನು ದೊಡ್ಡ ಮಟ್ಟದಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ರೂಲ್ಸು ಒಂದು ಕಡೆ ಏನೇ ಇದ್ರೂ ಕೂಡ ಮಾನವೀಯತೆಯಿಂದ ನಡೆದುಕೊಳ್ಬೇಕಿತ್ತು ಅನ್ನುವಂಥದ್ದು ಈಗ ಆ ನೆಟ್ಟಿಗರಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು. ಯಾಕಂದರೆ ವಯಸ್ಸಾಗಿರುವಂಥ ವ್ಯಕ್ತಿ ಹೊಟ್ಟೆಪಾಡ್ಗೋಸ್ಕರ ಏನೋ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಮಾರ್ಷಲ್ಗಳು ಈ ರೀತಿಯಾಗಿ ಕೆಟ್ಟದಾಗಿ ನಡ್ಕೊಂಡ್ರೆ ಹೇಗೆ ಅನ್ನುವಂಥದ್ದು. ಯಾಕಂದರೆ ಅವರು ಸಾಕಷ್ಟು ಬಾರಿ ಬೇಡ್ಕೊಳ್ತಾ ಇದ್ದಾರೆ, ನನಗೆ ಈ ಬ್ಯಾಗನ್ನು ಕೊಡಿ ಅಂತ. ಆದರೂ ಬಟ್ ಅವರು ಬಿಡ್ತಾ ಇಲ್ಲ. ಆ ಬ್ಯಾಗನ್ನು ಕಿತ್ಕೊಳ್ಳುವಂಥದ್ದು ಎಲ್ಲ ಕೂಡ ಆಗ್ತಿದೆ. ಕೊನೆಗೆ ಅಲ್ಲಿದ್ದಂಥ ಒಂದಷ್ಟು ಸ್ಥಳೀಯರ ಮಧ್ಯಸ್ಥಿಕೆಯಿಂದ ಅಲ್ಲಿದ್ದಂಥ ವ್ಯಾಪಾರಿ ಏನಿರ್ತಾರೆ, ಹಿರಿಯ ಜೀವ, ಅವರನ್ನು ಆಚೆ ಕಳಿಸುವಂಥ ಕೆಲಸಗಳಾಗುತ್ತೆ. ಬಟ್ ಮಾರ್ಷಲ್ಸ್ಗಳು ಮಾತ್ರ ನಾವು ಮಾಡಿದ್ದು ಸರಿ ಅನ್ನುವಂಥ ರೀತಿಯಲ್ಲಿ ಇಲ್ಲಿ ನಡೆದುಕೊಳ್ತಾರೆ. ಸಂಬಂಧಪಟ್ಟಂಥವ್ರನ್ನ ಕೇಳಿದಂಥ ಸಂದರ್ಭದಲ್ಲೂ ಕೂಡ ಅವರು ಅದೇ ರೀತಿಯಾಗಿ ಈಗಲೂ ಕೂಡ ವರ್ತಿಸ್ತಾ ಇದ್ದಾರೆ. ಬಟ್ ಇದು ಬಿಬಿಎಂಪಿ ಯಾವ ರೀತಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಮೇಲೆ ಕ್ರಮಗಳನ್ನು ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ರಾಘು ತಮ್ಮೆಲ್ಲ ಮಾಹಿತಿಗಾಗಿ.